ತಮಿಳುನಾಡಿನ ಕೂಡಂಕುಳಂ ವೇಸ್ಟೇಜನ್ನ ತಗೊಂಬಂದು ಇಲ್ಲಿ ಹಾಕ್ತಾರೆ ಅನ್ನೋ ಸುದ್ದಿ ನಮಗೆಲ್ಲರಿಗೂ ಗೊತ್ತಾಯಿತು. ನಾವೆಲ್ಲರೂ ಕೂಡ ಅದೇ ಜಾಗಕ್ಕೆ ಬಂದು ನಾವೊಂದು ಪ್ರತಿಭಟನೆ ಮತ್ತು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕೂಡ ನಡೆದ್ವಿ. ಇಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿನ ಕೂಡಂಕುಳಂ ತ್ಯಾಜ್ಯ ವಸ್ತುವನ್ನು ಇಲ್ಲಿ ಹಾಕಬಾರ್ದು ಅಂತ. ಆಮೇಲೆ ಅದು ನಿಲ್ತು. ಆದರೆ ಈಗೇನಾಗಿದೆ, ಇದೇ ಜಾಗ ಇಲ್ಲಿಂದ ಈಚೆಗೆ ದಾಖಲೆ ಸಮೇತ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಮಾಧ್ಯಮದವ್ರ ಮೂಲಕ. ನೀವೆಲ್ಲರೂ ಕೇಳಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇದೆ. 60 ಎಕರೆ ಒಂದೇ ಜಾಗದಲ್ಲಿ ಅರಣ್ಯ ಭೂಮಿ ಇದು ನೋಡಿ. ಈಗೆಲ್ಲ ಈ ಥರ ಮಾಡಿದ್ದಾರೆ. ಅರ್ಜಿದಾರರೆಲ್ಲ ಇಲ್ಲೆಲ್ಲ ಇದ್ದಾರೆ. ಒಟ್ಟು 13 ಜನ. ಈ ಕಡೆ ಸೈಡಲ್ಲಿ KG ಕೋಟೆ, ಕದ್ರಿಗೌಡ ಕೋಟೆ ಅಂತ ಬರುತ್ತೆ ಊರ ಹೆಸರು. ಇದು ನಮ್ಮ ತಾಲೂಕಿಗೆ ಸೇರಿದ್ದೆ. ಒಟ್ಟು ಸೀರಿಯಲ್ ನಂಬರ್ 1ರಿಂದ 13 ಜನ. ಈ 13 ಜನಕ್ಕೆ ನೋಡಿ ಇವೆಲ್ಲ ನಕಲಿ ಸೈಗಳೇ ನೋಡಿ. ಮಂಜೂರಾತಿ ಸಾಗುವಳಿ ಚೀಟಿ ಕೊಡ್ತಾರೆ. ಈಗ 1989ರಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 9/5/1989. ಅವತ್ತಿನ ತಹಸೀಲ್ದಾರ್ ತರೀನಾ ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಈ ತರೀನಾ ಅನ್ನೋರು 1989ರಲ್ಲಿ ಬಂಗಾರಪೇಟೆ ತಾಲೂಕಿಗೆ ತಹಸೀಲ್ದಾರೇ ಅಲ್ಲ. ಆ ಹೆಸರವರು ಯಾರೂ ಇಲ್ಲ. ಇಲ್ಲೆಲ್ಲ ಬರೆದಿರೋ ಬರವಣಿಗೆ ಎಲ್ಲ ಸಾಗುವಳಿ ಚೀಟಿನಲ್ಲೂ ಕೂಡ ಒಬ್ಬರದೇ ಇದೆ. ನೀವು ಬರವಣಿಗೆ ಗಮನಿಸ್ತಾ ಬಂದ್ರಿ ನೋಡ್ರಿ, ಎಲ್ಲ ಒಬ್ಬರೇ ಬರೆದಿದ್ದಾರೆ. ಎಲ್ಲ ಹ್ಯಾಂಡ್ ರೈಟಿಂಗು, ಸೀಲು ನಕಲಿ ನೋಡ್ರಿ, ಯಾರೂ ಸಹಿಗಳಾಕಿಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕ್ಷೇತ್ರದ ಶಾಸಕರು. ನಮ್ಮ ಕ್ಷೇತ್ರದ ಶಾಸಕರು ಭಾಳ ಮಾತಾಡುವಾಗ ಭಾಳ ಪ್ರಾಮಾಣಿಕರು ಅಂತೇಳಿ ಮಾತಾಡ್ತಾರೆ. ಯಾಕಂದರೆ ನಮ್ಮ ಕ್ಷೇತ್ರದ ಜನ ಭಾಳ ಮುಗ್ಧರು, ಏನು ಹೇಳಿದ್ರು ನಂಬಿಡ್ತಾರೆ. ಶ್ರೀನಿವಾಸಪುರ ತಾಲೂಕರಿಗೆ ಸುಮಾರು 60 ಎಕರೆ ಈ ರೀತಿ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅರಣ್ಯ ಜಮೀನನ್ನು ಮಂಜೂರು ಮಾಡ್ತಾರೆ ಅನ್ನೋದಾದರೆ, ಅದಕ್ಕೆ ಅವಕಾಶ ಸಿಗಿದೆ ಕಾನೂನಲ್ಲಿ ಅಂತ ಅನ್ನೋದಾದರೆ, ನಮ್ಮ ಕ್ಷೇತ್ರದಲ್ಲಿ ರೈತರು, ಭೂರಹಿತ ನಮ್ಮ ಬಡವರು, ಏನೂ ಇಲ್ಲದೆ ನಿರ್ಗತಿಕರಿದ್ದಾರೆ. ಅವ್ರಿಗೆ ಈ ಕ್ಷೇತ್ರದ ಶಾಸಕರು ಯಾಕೆ ಮಾಡಿಕೊಟ್ಟಿಲ್ಲ? ಶ್ರೀನಿವಾಸಪುರ ತಾಲೂಕರಿಗೆ ಯಾಕೆ ಮಾಡಿಕೊಟ್ರು? ನೀವು ಶ್ರೀನಿವಾಸಪುರದವ್ರಿಗೆ 1989ರಲ್ಲಿ ಮಂಜೂರಾಗಿದೆ ಅಂತೇಳಿ ಈ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಶ್ರೀನಿವಾಸಪುರದವ್ರಿಗೆ ಮಂಜೂರು ಮಾಡ್ತಿರಲ್ಲ. ನಮ್ಮ ಕ್ಷೇತ್ರದ ಜನತಾನೇ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದ್ದು. ನಾನೊಂದು ಮಾತು ಕೇಳ್ತೀನಿ, ಕಾಂಗ್ರೆಸ್ಸಲ್ಲಿ ದುಡ್ದವ್ರೆ ರಾತ್ರಿ ಆಗಲು ನೀವು ಗೆಲ್ಲೋದಕ್ಕೆ. ಹೋಗ್ಲಿ, ಅವ್ರಿಗಾದ್ರೂ ಮಾಡಿಕೊಟ್ಟ ನಮ್ಮ ಕ್ಷೇತ್ರದ ಜನರಿಗೆ. ಇದು ಕೇಳಬಾರ್ದ ನಾವು? ಎಷ್ಟು ಕೋಟಿ ರೂಪಾಯಿ ಆಸ್ತಿ 60 ಎಕರೆ. ಶ್ರೀನಿವಾಸಪುರದವ್ರಿಗೂ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಏನು ಸಂಬಂಧ? ಈ ಕ್ಷೇತ್ರದ ಜನ ಇಲ್ವಾ? ಬಡವರು ಇಲ್ವಾ? ದೀನದಲಿತರು ಇಲ್ವಾ? ಹಿಂದುಳಿದವ್ರು ಇಲ್ವಾ? ಯಾವ ಜಾತಿಯಲ್ಲಿ ಬಡವರಿಲ್ಲ? ಎಲ್ಲರಿಗೂ ಭೂಮಿ ಇದೆಯಾ ಈ ಕ್ಷೇತ್ರದಲ್ಲಿ? ಭೂಮಿ ಇಲ್ಲದವ್ರು ಕೊಡಬೇಕಲ್ಲ.